ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅಡವಿ ಮಲ್ಲಾಪುರ ಗ್ರಾಮದ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 1,50,000 ರೂಪಾಯಿ ವಿತರಣೆ. ಹರಪನಹಳ್ಳಿ ತಾಲೂಕಿನ ಅಡವಿ ಮಲ್ಲಾಪುರ ಗ್ರಾಮದ ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿ ಬಾಬುರವರು ದಿನಾಂಕ 13/4/2026 ಸೋಮವಾರದಂದು 1,50,000 ರೂಪಾಯಿಯ ಚೆಕ್ ಅನ್ನು ವಿತರಿಸಿದರು. ತಾಲೂಕು ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿ ಬಾಬುರವರು ಚೆಕ್ ವಿತರಿಸಿ ಮಾತನಾಡಿ, ಶ್ರೀ ಮೈಲಾರ ಲಿಂಗೇಶ್ವರ ದೇವಸ್ಥಾನ ಹಳೆಯ ಕಾಲದ ದೇವಸ್ಥಾನವಾಗಿದೆ. ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಸಮಿತಿ ರಚಿಸಿ ಸಮಿತಿಯ ಮೂಲಕ ಅಭಿವೃದ್ಧಿಪಡಿಸಲಾಗುವುದು. ಪೂರ್ವಜರು ಕಟ್ಟಿಸಿದ ದೇವಾಲಯಗಳು ನಶಿಸಿ ಹೋಗುತ್ತಿರುವುದರಿಂದ ದೇವಸ್ಥಾನ ಪುನರುಜ್ಜೀವನಗೊಳಿಸಲು ಹಾಗೂ ಇದರ ಉಳಿವಿಗಾಗಿ ಧರ್ಮಸ್ಥಳ ಸಂಘದಿಂದ ಸಹಕಾರ ನೀಡಲಾಗುವುದು. ದೇವಸ್ಥಾನದಲ್ಲಿ ಇನ್ನೂ 3 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಲು ಹಾಗೂ ಸಮುದಾಯ ನಿರ್ಮಾಣ ಮಾಡಲು ಸಮಿತಿಯವರು ನಿರ್ಧಾರ ಮಾಡಿದ್ದಾರೆ. ಕಾಮಗಾರಿ ಬೇಗ ನೆರವೇರಲಿ. ಊರಿನವರ ಹಾಗೂ ಸಮಿತಿಯವರ ಸಹಕಾರದಿಂದ ದೇವಸ್ಥಾನದ ಅಭಿವೃದ್ಧಿಯಾಗಲಿ ಎಂದು ಹೇಳಿದರು. ಪ್ರಸಾದ ಬಂದಿದೆ. ರೂಪಾಯಿ 1.5 ಲಕ್ಷ ರೂಪಾಯಿ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪೂಜ್ಯರು ಪ್ರಸಾದವನ್ನು ಕಳಿಸಿಕೊಟ್ಟಿದ್ದಾರೆ. ಅದನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಕಮಿಟಿಯ ಸದಸ್ಯರುಗಳು ವಿಶೇಷವಾಗಿ ಗುರುತಿಸಿಕೊಂಡು, ಯೋಜನೆ ಕಾರ್ಯಕರ್ತ ಮಿತ್ರರು ಗುರುತಿಸಿಕೊಂಡು, ಎಲ್ಲ ಗೊತ್ತಿದೆ, ಪ್ರತಿಯೊಂದು ಊರಲ್ಲಿ ಕೂಡ ಆ ಊರಿನ ಜನರ ಧಾರ್ಮಿಕ ಆಚಾರ ವಿಚಾರಗಳಿಗೆ ಪೂರಕವಾಗಿ ಭಜನಾ ಮಂದಿರಗಳಿರ್ಬೋದು, ದೇವಾಲಯ ಇರ್ಬೋದು, ಈ ರೀತಿಯ ಅನೇಕ ಸಮಿತಿಗಳು ಮಾಡಿಕೊಂಡು ಆ ಸಮಿತಿಯ ಮೂಲಕ ಅಲ್ಲಿಯ ಕಟ್ಟಡವನ್ನು ನಿರ್ಮಾಣ ಮಾಡುವ ಕೆಲಸ ಮಾಡ್ತಾರೆ. ನಮ್ಮ ಪೂರ್ವಜರು ಹಿಂದೆ ನಿರ್ಮಾಣ ಮಾಡಿರುವಂತಹ ದೇವಾಲಯಗಳು ಇವತ್ತು ನಶಿಸುವ ಸಂದರ್ಭದಲ್ಲಿ ಪ್ರಸ್ತುತ ಇರುವಂತಹ ಯುವ ಸಮುದಾಯ ಆ ದೇವಾಲಯಗಳ ಉಳಿವಿಗಾಗಿ ಅನೇಕ ರೀತಿಯ ಒಳ್ಳೆಯ ಕೆಲಸ ಮಾಡ್ತಿದೆ. ಅದು ಊರಿನ ಗಣ್ಯರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಅಥವಾ ಸರ್ಕಾರದಿಂದ ಇರ್ಬೋದು, ಅಥವಾ ಭಕ್ತರುಗಳು ಹಾಕ್ಕೊಂಡು ಆ ದೇವಾಲಯದ ಪುನರುಜ್ಜೀವನ ಮಾಡೋ ಕೆಲಸ ಮಾಡ್ತಾರೆ. ಅದರೊಟ್ಟಿಗೆ ಊರಲ್ಲಿ ಹೊಸದಾಗಿನ ದೇವಸ್ಥಾನ ಬೇಕಾದರೆ ಆ ದೇವಸ್ಥಾನ ನಿರ್ಮಾಣ ಮಾಡೋ ಕೆಲಸವನ್ನು ಇವತ್ತು ಊರಿನೆಲ್ಲ ಗಣ್ಯರು ಸೇರಿಕೊಂಡು ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಇಲ್ಲಿ ಬಹಳ ಇತಿಹಾಸವುಳ್ಳಂಥ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಕೂಡ ಈಗಾಗಲೇ ದೇವರ ಬೇರೆ ಬೇರೆ ಗುಡಿಗಳು ಇದೆ. ಹೊಸದಾಗಿ ಇನ್ನು 3 ದೇವಾಲಯಗಳ ಗುಡಿಗಳು ಮಾಡಬೇಕಂತ ಇಲ್ಲಿ ಆ ಸಮಿತಿಯವರು ಸೇರಿಕೊಂಡು, ಊರಿನ ಗಣ್ಯರು ಸೇರಿಕೊಂಡು ಏನು ನಿರ್ಧಾರ ಮಾಡಿಕೊಂಡಿದ್ದಾರೆ, ಆ ನಿರ್ಧಾರ ಪ್ರಕಾರ ಇವತ್ತು ದೇವಾಲಯ ನಿರ್ಮಾಣ ಆಗಿದೆ. ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಧರ್ಮಸ್ಥಳ ಪ್ರಸಾದ ಬೇಕೆಂಬ ಒಂದು ಸಮಿತಿಯ ಮನವಿಯಂತೆ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಪೂಜ್ಯರಲ್ಲಿ ಮಾತಾಡಿ ಆ ಸಮಿತಿಯ ಮನವಿಯನ್ನು ಪರಿಗಣಿಸಿ ಪೂಜ್ಯರಲ್ಲಿ ಪ್ರಸಾದ ಕಳಿಸಿಕೊಟ್ಟಿದ್ದಾರೆ. ಅದನ್ನು ಇವತ್ತು ಆ ಸಮಿತಿ ನಾವು ಹಸ್ತಾಂತರ ಮಾಡುವಂಥ ಸಮಯ. ಇವತ್ತು ವಿಶೇಷವಾಗಿ ಅದರಿಂದ ಬಂದ ಪ್ರಸಾದವನ್ನು ಈಗ ದೇವಸ್ಥಾನ ಉಳಿದ ಏನು ಕಾಮಗಾರಿ ಬಾಕಿ ಇದೆ ಅದನ್ನು ಆದಷ್ಟು ಬೇಗ ಪೂರ್ಣ ಮಾಡಿ ಆ ದೇವರ ಗುಡಿಯೊಳಗೆ ದೇವರ ಪ್ರತಿಷ್ಠಾಪನೆ ಆಗಿ ಈ ಊರಿನ ಗ್ರಾಮದ ಸುಭಿಕ್ಷೆ ಆಗಲಿ, ಊರಿಗೆ ಕಾಲಕ್ಕಾಗಿ ಮಳೆ ಬಂದು ಬೆಳೆ ಚೆನ್ನಾಗಾಗಲಿ, ಊರೆಲ್ಲ ಕಷ್ಟ ಕಾರ್ಪಣ್ಯಗಳು, ದುಃಖ ನೋವುಗಳು ದೂರಾಗಿ ಆ ಒಂದು ಅಡವಿ ಮಲ್ಲಾಪುರ ಗ್ರಾಮದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ ಅಂತ ಹೇಳುವಂಥ ಒಂದು ಆಶೀರ್ವಾದವನ್ನು ಕ್ಷೇತ್ರ ಮಂಜುನಾಥ ಸ್ವಾಮಿ, ಅನ್ನಪ್ಪ ಸ್ವಾಮಿ, ಹಾಗೆ ಇಲ್ಲಿಯ ಸ್ಥಳದ ಸಾನ್ನಿಧ್ಯ ಮೈಲಾರಲಿಂಗೇಶ್ವರ ಸ್ವಾಮಿ, ಗಂಗಮಲ್ಲಮ್ಮ ದೇವರು ಮಾಡಲಿ ಅಂತ ದೇವರಿಗೆ ಪ್ರಾರ್ಥಿಸಿಕೊಂಡು ಆ ಡಿಡಿಯನ್ನು ಆ ಸಮಿತಿ ವಿತರಣೆ ಮಾಡ್ತೀವಿ.